Find the principal value of cot inverse minus 1 by root 3. ಸೊ ಕಾಟ್ ಇನ್ವರ್ಸ್ ಇದೆ ಅಂತಂದರೆ ಕಾಟ್ ಇನ್ವರ್ಸ್ನ ರೇಂಜ್ ನಮಗೆ ಗೊತ್ತಿರಬೇಕು. ಇಲ್ಲಿ ಪ್ರಿನ್ಸಿಪಲ್ ವ್ಯಾಲ್ಯೂ ಫೈಂಡ್ ಮಾಡೋವಾಗ ನಾವು ಸ್ಪೆಷಲಿ ಏನು ನೆನ್ಪಿಡಬೇಕು ಅಂತಂದರೆ ಅದರ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರ್ಯಾಂಚ್ ಅದು ನಮಗೆ ಯಾವಾಗಲೂ ನೆನಪಿರಬೇಕು. ಸೊ ಇಲ್ಲಿ ಕಾಟ್ನ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರ್ಯಾಂಚ್ ಎಲ್ಲಿರುತ್ತೆ ಅಂತಂದರೆ 0 to π ಇದೆ. ಸೊ ರೇಂಜ್ ಕಾಟ್ ಇನ್ವರ್ಸ್ನ ರೇಂಜ್ ಅಂತ. ಸೊ ನಾವು ಕನ್ಸಿಡರ್ ಕಾಟ್ ಇನ್ವರ್ಸ್ of minus 1 by root 3 equal to let it be theta. ಸೊ ನಾವು ಪ್ರೀವಿಯಸ್ ವಿಡಿಯೋನಲ್ಲಿ ಏನು ಮಾಡಿದ್ವಿ ಅದೇ ರೀತಿಯೇ. ನಾವು ಇಫ್ ಕಾಟ್ ಇನ್ವರ್ಸ್ minus 1 by root 3 equal to theta, then cot theta ಅಂದರೆ ಏನರ್ಥ ಅಂದರೆ ಇದರ ವ್ಯಾಲ್ಯೂ ಎಲ್ಲಿ ಇರುತ್ತೆ ಅಂದರೆ 0 to π ನಡುವೆ ಇರ್ತಕ್ಕಂಥ ಯಾವುದೋ ಒಂದು ವ್ಯಾಲ್ಯೂ ಇದು ಆ್ಯಕ್ಚುಲಿ ಯಾವುದೋ ಒಂದು ವ್ಯಾಲ್ಯೂ, ಯಾವ ವ್ಯಾಲ್ಯೂ ಅಂತ ನಾವು ಫೈಂಡ್ ಮಾಡಬೇಕಾಗಿದೆ. ಸೊ ಕಾಟ್ ಥೀಟಾ ವಿಲ್ ಬಿ ಈಕ್ವಲ್ ಟು minus 1 by root 3. ಸೊ ಕಾಟ್ ಈ ಕಡೆ ಬಂತು ಅಂತ ಹೇಳ್ತೀವಿ, ಅಥವಾ ಆಪರೇಟಿಂಗ್ ಕಾಟ್ ಆನ್ ಬೋತ್ ಸೈಡ್ ಅಂತ ಹೇಳ್ತೀವಿ, ಈ ರೀತಿ ಎಲ್ಲ ಹೇಳ್ತೀವಿ. ಸೊ ಕಾಟ್ ಥೀಟಾ ಈಸ್ ಈಕ್ವಲ್ ಟು minus 1 by root 3. ಸೊ ಕಾಟ್ ಥೀಟಾ ಈಕ್ವಲ್ ಟು ಲೆಟ್ ಇಟ್ ಬಿ ಮೈನಸ್ ಆಸ್ ಇಟ್ ಈಸ್. ಸೊ 1 by root 3 ಆಗಬೇಕು ಅಂತಂದರೆ ಕಾಟ್ ಯಾವ ವ್ಯಾಲ್ಯೂ ಆಗಿರಬೇಕು ನೋಡಿ. tan 60 degree is root 3. If tan 60 means pi by 3. If tan pi by 3 is root 3, then cot pi by 3 is 1 by root 3. ಯಾಕಂದ್ರೆ ರೆಸಿಪ್ರೋಕಲ್ ಅಲ್ಲ. ಸೊ cot pi by 3 ಇದೆಷ್ಟಾಗಿರುತ್ತೆ, cot pi by 3. ಸೊ cot pi by 3 is 1 by root 3. ಬಟ್ ಇಲ್ಲಿ ಮೈನಸ್ ಇರೋದ್ರಿಂದ ನಾವು ಡೈರೆಕ್ಟ್ ಆಗಿ ಥೀಟಾ ವ್ಯಾಲ್ಯೂನ ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ಏನು ಮಾಡಬೇಕು, ಈ ಮೈನಸ್ನ ಒಳಗಡೆ ಅಂತೂ ಕಳ್ಸೋಕ್ಕಾಗಲ್ಲ ಈ ರೀತಿ. ಸೊ ಈ ಮೈನಸ್ cot pi by 3 ಬರೋ ಥರ ನಾವೇನು ಮಾಡಬೇಕು ಅಂತಂದರೆ ಒಂದು ವ್ಯಾಲ್ಯೂ ಫೈಂಡ್ ಮಾಡಬೇಕು. ಹೆಂಗೆ ನೋಡಿ, ನಾವು ಫಸ್ಟ್ 10th ಸ್ಟ್ಯಾಂಡರ್ಡಲ್ಲಿ ಇದನ್ನು ಅಥವಾ ಫಸ್ಟ್ ಪಿ ಯು ಸಿನಲ್ಲಿ ಐ ಥಿಂಕ್ ಇದನ್ನು ನಾವು ಮಾಡಿರ್ತೀವಿ. ಏನಂತಂದರೆ ಕಾಟ್ ಎಲ್ಲೆಲ್ಲಿ ಪಾಸಿಟಿವ್ ಇದೆ, ಯಾವ ಕ್ವಾಡ್ರೆಂಟಲ್ಲಿ ಪಾಸಿಟಿವ್ ಇದೆ, ಯಾವ ಕ್ವಾಡ್ರೆಂಟಲ್ಲಿ ನೆಗೆಟಿವ್ ಇದೆ ಅಂತೇಳಿ ಮಾಡಬೇಕಾದ್ರೆ ASTC ರೂಲ್ ಅಂತ ಹೇಳ್ತೀವಿ ನೋಡಿ. ಸೊ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಯಾವುದು ಪಾಸಿಟಿವ್ ಇರ್ತದೆ, ಯಾವುದು ನೆಗೆಟಿವ್ ಇರ್ತದೆ ಅಂತಂದರೆ ಸೈನ್ ಆ್ಯಂಡ್ ಕೊಸೆಕ್ ಆರ್ ಪಾಸಿಟಿವ್ ಆ್ಯಂಡ್ ಆಲ್ ಅದರ್ ಆರ್ ನೆಗೆಟಿವ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ. ಫಸ್ಟ್ ಕ್ವಾಡ್ರೆಂಟಲ್ಲಿ ಆಲ್ ಆರ್ ಪಾಸಿಟಿವ್, ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಆ್ಯಂಡ್ ಕಾಟ್ ಆರ್ ಪಾಸಿಟಿವ್, ರಿಮೈನಿಂಗ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ನೆಗೆಟಿವ್. ಈ ರೀತಿ ಎಲ್ಲ ಹೇಳ್ತೀವಲ್ಲ, ಅದನ್ನು ನಾವಿಲ್ಲಿ ಯೂಸ್ ಮಾಡ್ಕೊತೀವಿ. ಸೊ ಕಾಟು ಎಲ್ಲೆಲ್ಲಿ ನೆಗೆಟಿವ್ ಇದೆ ಅಂತಂದರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನೆಗೆಟಿವ್ ಇದೆ ಮತ್ತು ಫೋರ್ತ್ ಕ್ವಾಡ್ರೆಂಟಲ್ಲಿ ನೆಗೆಟಿವ್ ಇದೆ. ಸೊ ಅದನ್ನು ಯೂಸ್ ಮಾಡ್ಕೊತೀವಿ. ಸೊ ಫೋರ್ತ್ ಕ್ವಾಡ್ರೆಂಟ್ ಅಂದರೆ 2π ಮೈನಸ್ ಆಗಬೇಕು, 2π ಮೈನಸ್ ಆಗಬೇಕು, ಅಥವಾ 3π/2 ಪ್ಲಸ್ ಆಗಬೇಕು. 3π/2 ತಗೊಂಡ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನು ಕಾಟ್ ಇಂದ ಟ್ಯಾನ್ ಆಗ್ತದೆ. ಸೊ ಅದು ಸ್ವಲ್ಪ ಪ್ರಾಬ್ಲಮ್. ಇದು 2π ಮೈನಸ್ ತಗೊಂಡ್ರೆ ನನ್ನ ರೇಂಜ್ ಇರೋದು 0 to π ನಡುವೆ, ಹಾಗಾಗಿ 2π ತಗೊಂಡ್ರೆ ಕೆಲಸ ಆಗಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ π ಮೈನಸ್ ಅಥವಾ π/2 ಪ್ಲಸ್. ಯಾಕಂದರೆ ಸೆಕೆಂಡ್ ಕ್ವಾಡ್ರೆಂಟ್ ನೋಡಿ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ನೆಗೆಟಿವ್ ಇದೆ, ಯಾಕಂದರೆ ಇಲ್ಲಿ ಕಾಟ್ ಮೈನಸಲ್ಲಿ ಬಂದಿದೆ. ಸೊ ಮೈನಸ್ ಕಾಟ್ ಬರಬೇಕು ಅಂತಂದರೆ ಸೆಕೆಂಡ್ ಕ್ವಾಡ್ರೆಂಟ್ ಆರ್ ಫೋರ್ತ್ ಕ್ವಾಡ್ರೆಂಟ್ ಬರಬೇಕಂದ್ರೆ 2π ಮೈನಸ್ ಆದ್ರೆ ತಗೋಬೇಕು, ಇಲ್ಲ 3π/2 ಪ್ಲಸ್ ಆದ್ರೆ ತಗೋಬೇಕು. 3π/2 ತಗೊಂಡ್ರೆ ಕಾಟು ಟ್ಯಾನ್ ಆಗ್ತದೆ, ಬಟ್ ಲೆಫ್ಟ್ ಸೈಡ್ ಕಾಟ್ ಇದೆ, ಅದೆಲ್ಲನೂ ಸ್ವಲ್ಪ ರಿಸ್ಕು. ಆಮೇಲೆ ಇಲ್ಲಿ 2π ಇರೋದ್ರಿಂದ 2π ಮೈನಸ್ ತಗೋಬೇಕು, 2π ಮೈನಸ್ಸು ಆದರೆ ಇಲ್ಲಿರೋದು 0 to π ರೇಂಜು. ಸೊ 0 to π ಒಳಗಡೆ ಬರಬೇಕು. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಐದರ್ π/2 ಪ್ಲಸ್ ಆರ್ π ಮೈನಸ್. π/2 ಪ್ಲಸ್ ಅಗೇನ್ ಪ್ರಾಬ್ಲಮ್ ಚೇಂಜ್ ಆಗ್ತದ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಚೇಂಜ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ π ಮೈನಸ್. ಸೊ ಕಾಟ್ π ಮೈನಸ್ π/3 ನೋಡಿ, ಕಾಟ್ ಆಫ್ π ಮೈನಸ್ ಎಕ್ಸ್ ಅಂತ ಇದ್ದರೆ ಏನು ಬರುತ್ತೆ, ಮೈನಸ್ ಕಾಟ್ ಎಕ್ಸ್ ಅಂತ ಬರುತ್ತೆ. ಸೊ π ಮೈನಸ್ ಎಕ್ಸ್ ಅಂದರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಕಾಟ್ ಈಸ್ ನೆಗೆಟಿವ್, ಸೊ ಮೈನಸ್. π ಇರೋದ್ರಿಂದ ಫಂಕ್ಷನ್ ಚೇಂಜ್ ಆಗಲ್ಲ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಸ್ ಇಸ್ ಕಾಟ್ ಇರ್ತದೆ. ಸೊ ಮೈನಸ್ ಕಾಟ್ ಎಕ್ಸ್. ಸೊ ಮೈನಸ್ ಕಾಟ್ ಎಕ್ಸನ್ನು ಏನಂತ ಬರಿಬೋದು, ಕಾಟ್ ಆಫ್ π ಮೈನಸ್ ಎಕ್ಸ್ ಅಂತ ಬರಿಬೋದು. ಇದನ್ನು ಈಗ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ನೆಕ್ಸ್ಟ್ ಬರೋವಾಗ ನಾನು ಡೈರೆಕ್ಟಾಗಿ ತೊಗೊಂಡ್ಬಿಡ್ತೀನಿ. ಸೊ cot of π minus π/3 is nothing but minus cot π/3, ಅಥವಾ minus cot π/3 is nothing but cot of π minus π/3. So cot of π minus π/3. So it is nothing but cot of LCM ಎಲ್ಲ ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ 3 minus 1 ಎಷ್ಟಾಯಿತು, 2π/3. So left side cot theta ಇದೆ. On comparing we get theta
is equal to 2 pi by 3. What is theta? Cot inverse minus 1 by 2. ನೋಡಿದೆ theta ಇದೆಯಲ್ಲ, cot inverse minus 1 by root 3. Therefore, cot inverse of minus 1 by root 3 is equal to 2 pi by 3. ಸೊ ಇದನ್ನು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ. ಸೊ ನೆಕ್ಸ್ಟ್ ಎಲ್ಲಾನು ನಾನು ಒಂದು ಸ್ವಲ್ಪ ಕ್ವಿಕ್ ಆಗಿ ಹೋಗ್ಬಿಡ್ತೀನಿ. ಎಲ್ಲದಕ್ಕೂ ಇದೇ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ಸಾಲ್ವ್ ಮಾಡ್ತಾ ಹೋಗ್ತೀವಿ. ನೋಡಿ 2 pi by 3 0 ಮತ್ತು ಪೈ ನಡುವೆ ಇದೆಯಾ ಇಲ್ಲೋ ನೋಡಿ ಒಂದ್ಸಾರಿ. ಪೈ ಬೈ 3 ಅಂತಂದರೆ 60 ಡಿಗ್ರಿ, 60 ಇಂಟು 2 ಅಂತಂದರೆ 120. ಸೊ 120 ಲೈಸ್ ಇನ್ ಬಿಟ್ವೀನ್ 0 ಟು ಪೈ. ಪೈ ಅಂದರೆ 180 ಡಿಗ್ರಿ. ಸೊ ಎರಡರ ನಡುವೆ ಇರುತ್ತೆ. ಸೊ ಇಟ್ ಈಸ್ ವ್ಯಾಲಿಡ್ ವ್ಯಾಲ್ಯೂ. ನಾವು ಈಗ ಸೈನ್ ಆಫ್ minus 1 by 2, ಸಾರಿ ಸೈನ್ ಇನ್ವರ್ಸ್ ಆಫ್ minus 1 by 2. ಸೊ ಲೆಟ್ ಇಟ್ ಬಿ ಈಕ್ವಲ್ ಟು ಥೀಟಾ. ಹಾಗಾದರೆ ಸೈನ್ ಥೀಟಾ ಈಕ್ವಲ್ ಟು ಏನಾಗಿರುತ್ತೆ? minus 1 by 2 ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ಮೈನಸ್. ಸೊ 1 by 2 ಬರಬೇಕು ಅಂದರೆ ಸೈನ್ನ ಯಾವ ವ್ಯಾಲ್ಯೂ 1 by 2 ಬರುತ್ತೆ? ಸೈನ್ 30 ಈಸ್ 1 by 2. ಸೊ 30 ಮೀನ್ಸ್ ಪೈ ಬೈ 6. ಇಲ್ಲಿ ಸೈನ್ ಥೀಟಾ ಈಸ್ ಈಕ್ವಲ್ ಟು, ಈ ಸೈನನ್ನು ನಾವು ಒಳಗೆ ತಗೋಬೋದು, ಯಾಕಂದರೆ ಒಂದು ಐಡೆಂಟಿ ಇದೆ, ಸೈನ್ ಆಫ್ ಮೈನಸ್ ಥೀಟಾ ಈಕ್ವಲ್ ಟು ಮೈನಸ್ ಸೈನ್ ಥೀಟಾ ಅಂತೇಳಿ. ಸೊ ಸೈನ್ ಆಫ್ ಮೈನಸ್ ಥೀಟಾ ಈಸ್ ಮೈನಸ್ ಸೈನ್ ಥೀಟಾ. ಎಸ್, ಸೈನ್ ಆಫ್ ಮೈನಸ್ ಥೀಟಾ ಈಸ್ ಮೈನಸ್ ಸೈನ್ ಥೀಟಾ. ಹಾಗಾದರೆ ಮೈನಸ್ ಸೈನ್ ಥೀಟಾನ ಸೈನ್ ಆಫ್ ಮೈನಸ್ ಥೀಟಾ ಅಂತ ಬರೀಬೋದಲ್ಲ? ಅಫ್ಕೋರ್ಸ್. ಸೊ ಸೈನ್ ಆಫ್ ಮೈನಸ್ ಪೈ ಬೈ 6. ಆಮೇಲೆ ಈ ಮೈನಸ್ ಪೈ ಬೈ 6 ಸೈನ್ ಇನ್ವರ್ಸ್ನ ರೇಂಜ್ ಒಳಗಡೆ ಇದೆಯಾ ಇಲ್ವಾ ಅಂತ ನೋಡಬೇಕು. ಸೊ ಸೈನ್ ಇನ್ವರ್ಸ್ನ ರೇಂಜ್ ಏನಿದೆ? ಮೈನಸ್ ಪೈ ಬೈ 2 ಟು ಪೈ ಬೈ 2 ಇದೆ. ಸೊ ಮೈನಸ್ ಪೈ ಬೈ 2 ಪೈ ಬೈ 2 ನಡುವೆ ಮೈನಸ್ ಪೈ ಬೈ 6 ಇರುತ್ತೆ. ಯಾಕಂದರೆ ಮೈನಸ್ ಪೈ ಬೈ 6 ಅಂತಂದರೆ ಎಷ್ಟು? ಮೈನಸ್ 30 ಡಿಗ್ರಿ. ಇದು ಮೈನಸ್ 90 ಡಿಗ್ರಿಯಿಂದ ಪ್ಲಸ್ 90 ಡಿಗ್ರಿ. ಹಾಗಾಗಿ ಇದು ಆ ರೇಂಜ್ ಒಳಗಡೆ ಬಂದೇ ಬರುತ್ತೆ. ದೇರ್ ಫೋರ್ ನೋ ಪ್ರಾಬ್ಲಮ್. ನಾವು ಆನ್ ಕಂಪೇರಿಂಗ್ ದ ವ್ಯಾಲ್ಯೂಸ್ ಆಫ್ ಥೀಟಾ ವಿ ಗೆಟ್ ಥೀಟಾ ಈಸ್ ಈಕ್ವಲ್ ಟು minus pi by 6. What is theta? Sin inverse of minus 1 by 2 and it is equal to minus pi by 6. This is second one. Next we shall move towards the next question, that is tan inverse of minus root 3. So ಪ್ರತಿಯೊಂದು question ಕೂಡ ಸೇಮ್ ಸೊಲ್ಯೂಷನ್. ಹಾಗಾಗಿ ಒಂದು ಸ್ವಲ್ಪ ಕ್ವಿಕ್ ಆಗಿ ಹೋಗ್ಬಿಡ್ತೀನಿ ನಾನು. ಸೊ tan inverse of minus root 3 equal to theta. Therefore tan theta equal to minus ರೂಟ್ 3. ನೋಡಿ, ನನಗೆ ಬರಬೇಕಾದಂಥ ಥೀಟಾ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ಎಸ್ ಥೀಟಾ ವ್ಯಾಲ್ಯೂ ಏನಿರಬೇಕು ಅಂತಂದರೆ ಮೈನಸ್ ಪೈ ಬೈ 2 ಇಂದ ಪೈ ಬೈ 2 ಒಳಗಡೆ ಇರಬೇಕು. ಯಾಕಂದರೆ ರೇಂಜ್ ಆಫ್ ಟ್ಯಾನ್ ಇನ್ವರ್ಸ್ ಈಸ್ ಓಪನ್ ಇಂಟರ್ವಲ್ ಮೈನಸ್ ಪೈ ಬೈ 2 ಟು ಪೈ ಬೈ 2. ಸೊ ಇದು ನನ್ನ ಕಣ್ಮುಂದೆ ಇರಬೇಕು. ಈಗ ನೋಡಿ, ಟ್ಯಾನ್ ಥೀಟಾ ಈಕ್ವಲ್ ಟು ಮೈನಸ್ ರೂಟ್ 3 ಇದೆ. ನಾವು ಟ್ಯಾನ್ ಥೀಟಾ ಈಕ್ವಲ್ ಟು, ಸೊ ಮೈನಸ್ ಆಸ್ ಇಟ್ ಈಸ್ ರೂಟ್ 3. ಟ್ಯಾನ್ನ ಯಾವ ಆ್ಯಂಗಲ್ಗೆ ರೂಟ್ 3 ಬರುತ್ತೆ? ಆಲ್ರೆಡಿ ನಾನು ಆಗಲೇ ಹೇಳಿದ್ದಲ್ಲ, ನಾನು ಕಾಟ್ ರೂಟ್ 3, ಕಾಟ್ 1 ಬೈ ರೂಟ್ 3 ಹೇಳಬೇಕಾದ್ರೆ, ಸೊ ಟ್ಯಾನ್ನ 60 ಡಿಗ್ರಿಗೆ ರೂಟ್ 3 ವ್ಯಾಲ್ಯೂ ಬರುತ್ತೆ. 60 ಡಿಗ್ರಿ ಅಂತಂದರೆ ಪೈ ಬೈ 3. ದೇರ್ ಫೋರ್ ಟ್ಯಾನ್ ಪೈ ಬೈ 3, ಟ್ಯಾನ್ ಪೈ ಬೈ 3. ಸೊ ಟ್ಯಾನ್ ಪೈ ಬೈ 3ನ ನಾನು ಮೈನಸ್ ಟ್ಯಾನ್ ಆಫ್ ಪೈ ಬೈ 3ನ ಟ್ಯಾನ್ ಆಫ್ ಮೈನಸ್ ಪೈ ಬೈ 3 ಅಂತ ಬರೀಬೋದು. ಟ್ಯಾನ್ ಆಫ್ ಮೈನಸ್ ಪೈ ಬೈ 3. ಇದು ಕೂಡ ಐಡೆಂಟಿಟಿಯನ್ನು ಯೂಸ್ ಮಾಡ್ತೀನಿ. ಹೆಂಗೆ ಸೈನ್ ಆಫ್ ಮೈನಸ್ ಥೀಟಾ ಈಕ್ವಲ್ ಟು ಮೈನಸ್ ಸೈನ್ ಥೀಟಾ ಇತ್ತಲ್ಲ, ಸೊ ಅದೇ ರೀತಿ ಟ್ಯಾನ್ ಆಫ್ ಮೈನಸ್ ಥೀಟಾನ ಮೈನಸ್ ಟ್ಯಾನ್ ಥೀಟಾ ಅಂತ ಬರೀತೀವಿ. ಅದೇ ಐಡೆಂಟಿಟಿನ ಇಲ್ಲಿ ಯೂಸ್ ಮಾಡಿರೋದು. ಆ್ಯಂಡ್ ಲೆಫ್ಟ್ ಸೈಡು ಆಸ್ ಇಟ್ ಈಸ್ ಟ್ಯಾನ್ ಥೀಟಾ ಇರುತ್ತೆ. ಆನ್ ಕಂಪೇರಿಂಗ್ ವಿ ಗೆಟ್ ಥೀಟಾ ಈಕ್ವಲ್ ಟು minus pi by 3. Once you just check it that minus pi by 3 lies in minus pi by 2 to pi by 2 or not. Of course, minus pi by 3 means 60 degree. So it lies in between minus 90 and plus 90. Yes. So theta means tan inverse of minus root 3 and it is equal to minus pi by 3. Now cos inverse of minus 1 by 2. So let it be equal to theta. Therefore cos theta equal to minus 1 by 2. So cos na range ಏನಿದೆ ಅಂತಂದ್ರೆ 0 to pi ನೆನಪಿಟ್ಕೊಳ್ಳ್ರಿ. 0 to pi is the range of, ಅಂದ್ರೆ ಈಗ ಬರುವಂತ ಥೀಟಾ ವ್ಯಾಲ್ಯೂ 0 ಮತ್ತು pi ನಡುವೆ ಇರಬೇಕು. Now cos theta equal to minus. So for what angle? The cos will be equal to 1 by 2.
I think it is sin 30, cos 60 is 1 by 2. Cos 60 means cos pi by 3. Cos pi by 3. ಸೊ ಸೈನ್ ಮತ್ತು ಟ್ಯಾನ್ ಅಲ್ಲಿ ಕಳಿಸಿದಂಗೆ ಈ ಮೈನಸ್ನ ಆಂಗಲ್ ಜೊತೆ ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ. ಸೊ ಏನು ಮಾಡ್ಬೇಕಾಗಾದ್ರೆ ಮೈನಸ್ ಕಾಸ್ ಎಕ್ಸ್ ಬರಬೇಕು ಅಂತಂದ್ರೆ ಅಗೇನ್ ಕಾಟ್ಗೆ ಏನು ಮಾಡೋದು ಅದೇ ಕೆಲಸನೇ. ಕಾಸ್ ಆಫ್ ಪೈ ಮೈನಸ್, ಇಲ್ಲಿ ನೋಡಿ 0 to ಪೈ ಇದೆ, ಸೊ ಪೈ ಮೈನಸ್ ಪೈ ಬೈ 3. ಕಾಸ್ ಆಫ್ ಪೈ ಮೈನಸ್ ಪೈ ಬೈ 3 ಮೀನ್ಸ್ ಮೈನಸ್ ಕಾಸ್ ಪೈ ಬೈ 3. ದೇರ್ಫೋರ್ ಮೈನಸ್ ಕಾಸ್ ಪೈ ಬೈ 3 ಇರೋ ಜಾಗದಲ್ಲಿ ನಾವು ಕಾಸ್ ಆಫ್ ಪೈ ಮೈನಸ್ ಪೈ ಬೈ 3 ಅಂತ ಬರಿಬಹುದು. ಸೊ ಇಟ್ ಈಸ್ ಈಕ್ವಲ್ ಟು ಕಾಸ್ ಆಫ್ pi minus pi by 3. So it is cos theta. So cos theta equals to cos of, ಈಗ LCM ತಗೊಳ್ರಿ, 3 minus 1 2. So it is 2 pi by 3. On comparing we get theta equal to 2 pi by 3. ಒಂದ್ಸರಿ ಚೆಕ್ ಮಾಡಿ. pi by 3 ಅಂದರೆ 60 ಡಿಗ್ರಿ, 6 2s 12, 120 ಡಿಗ್ರಿ. ಸೊ 0 ಮತ್ತು ಪೈ ನಡುವೆ ಇದೆ. ಸೊ ಥೀಟಾ ಅಂದರೆ cos inverse of minus 1 by 2 and it is equal to 2 pi by 3. Now the next question is tan inverse of minus 1. Tan inverse of minus 1 is equal to theta agirli. Now tan theta equal to minus 1. Again tan theta equal to minus, for what angle tan is 1? It is pi by 4. Therefore tan pi by 4. ಸೊ ಇದರ ರೇಂಜು ಮೈನಸ್ ಪೈ ಬೈ 2 to ಪೈ ಬೈ 2 ಆಗಿರೋದ್ರಿಂದ ಈ ಮೈನಸ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊತೀನಿ. ಮಲ್ಟಿಪ್ಲೈ ಮೀನ್ಸ್ ಅದು ಆ್ಯಕ್ಚುಲಿ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ಳೋದಲ್ಲ, ಐಡೆಂಟಿಟಿನ ಯೂಸ್ ಮಾಡ್ಕೊಳ್ತಾ ಇರೋದು. ಟ್ಯಾನ್ ಥೀಟಾ ಈಕ್ವಲ್ ಟು ಟ್ಯಾನ್ ಆಫ್ ಮೈನಸ್ ಪೈ ಬೈ 4. ಸೊ ಈ ರೀತಿ ಬರಿಬೋದು. ಅಫ್ಕೋರ್ಸ್ ಮೈನಸ್ ಪೈ ಬೈ 4 ಲೈಸ್ ಇನ್ ಬಿಟ್ವೀನ್ ಮೈನಸ್ ಪೈ ಬೈ 2 to ಆ್ಯಂಡ್ ಪೈ ಬೈ 2. ದೇರ್ಫೋರ್ ಥೀಟಾ ಈಸ್ ಈಕ್ವಲ್ ಟು ಮೈನಸ್ ಪೈ ಬೈ 4, where theta means tan inverse of minus 1 and it is equal to minus pi by 4. Next question is cos inverse of minus 1 by root 2. Let it be equal to theta. Therefore cos theta is equal to minus 1 by root 2. Now it is equal to minus, for what angle the cos value is 1 by root 2? It is 45 degree. Therefore we can write cos pi by 4. So since it is cos, we cannot take this minus inside the angle. So cos theta as it is irutte illi. So cos theta equal to, again already ನಾವು ಸಾಲ್ವ್ ಮಾಡಿದ್ವಲ್ಲ, cos of pi minus ಅಂತ ಬರೀತೀವಿ. So cos of pi minus pi by 4. Cos of pi minus pi by 4 is minus cos pi by 4. So cos theta equal to cos of LCM ಎಲ್ಲ ತಗೊಂಡ್ರೆ 4 minus 1 3 pi by 4. 3 pi by 4 on comparing theta equal to 3 pi by 4. What is theta? Cos inverse of minus 1 by root 2 and it is equal to 3 pi by 4. Okay, we shall solve one more problem. Cosecant inverse of minus root 2. So let it be equal to theta. Cosec theta equal to minus root 2. So cosec na range ಏನಿದೆ ಅಂತಂದ್ರೆ minus pi by 2 to pi by 2 except 0. I think ಇದೇ ಇರಬೇಕು ಅಂತ ಅನಿಸ್ತದೆ cosecದು. ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. Yes, minus pi by 2 to pi by 2 except 0. Okay, and it is equal to, so ಏನಾಗ್ತದೆ ಈಗ ಮೈನಸ್ ಆಸ್ ಇಟ್ ಇಸ್ ಇಲ್ಲಿ ರೂಟ್ 2. ಯಾವಾಗ ಕೊಸೆಕ್ ರೂಟ್ 2 ಆಗ್ತದೆ? ವೆನ್ ದ ಆಂಗಲ್ ಈಸ್ ಪೈ ಬೈ 4 45 ಡಿಗ್ರಿ. ಸೊ ಪೈ ಬೈ 4, ಯಾಕಂದ್ರೆ ಸೈನ್ ಪೈ ಬೈ 4 ಇಸ್ 1 by root 2. ಸೊ ಕೊಸೆಕೆಂಟ್ 5 by 4 ಇಸ್ ರೂಟ್ 2. ಈಗ ಮೈನಸ್ ಪೈ ಬೈ 2 to ಪೈ ಬೈ 2 ಆಗಿರೋದ್ರಿಂದ ಮೈನಸ್ ಅನ್ನ ಏನು ಮಾಡ್ಬೋದು ಅಂತಂದ್ರೆ ಒಳಗೆ ತಗೋಬಹುದು, ಯಾಕಂದ್ರೆ ಇದು ರೆಸಿಪ್ರೋಕಲ್ ಆಫ್ ಸೈನ್. ಸೊ cosec of minus pi by 4 ಒಂದ್ಸರಿ ಚೆಕ್ ಮಾಡ್ಕೊಳ್ರಿ. ಮೈನಸ್ ಪೈ ಬೈ 4 ಈ ರೇಂಜ್ ಒಳಗಡೆ ಇದೆಯಾ ಇಲ್ವಾ ಅಂತ. ಅಫ್ಕೋರ್ಸ್ ಮೈನಸ್ ಪೈ ಬೈ 4 ಮೀನ್ಸ್ ಮೈನಸ್ 45 ಡಿಗ್ರಿ ಇದರೊಳಗಡೆ ಇದೆ. ದೇರ್ಫೋರ್ ವಿ ಕ್ಯಾನ್ ಟೇಕ್ ಇಟ್ cosec ಥೀಟಾ. ಸೊ ಕಂಪೇರ್ ಮಾಡಿದ್ರೆ ಥೀಟಾ ಈಕ್ವಲ್ ಟು ಮೈನಸ್ ಪೈ ಬೈ 4 ಬರುತ್ತೆ.
theta means cosecant inverse of minus root 2. So it is equal to minus pi by 4. ಸೊ ಇಲ್ಲಿಗೆ ಪ್ರಿನ್ಸಿಪಲ್ ವ್ಯಾಲ್ಯೂ ಫೈಂಡ್ ಮಾಡೋಂಥ ಪ್ರಾಬ್ಲಮ್ಸ್ಗಳು ಕಂಪ್ಲೀಟ್ ಆಯಿತು.